ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಓಂ ಅನುಪಭಕ್ತೇಸ್ತು ನ ಶಾರೀರಃ ಓಂ. ವಿಶ್ವಾವಸು ಸಂವತ್ಸರದ ದಕ್ಷಿಣಾಯನದ ಶರದ್ ಋತುವಿನ ಆಶ್ವಿನ ಮಾಸದ ಕೃಷ್ಣ ಪಕ್ಷದ ಈ ದ್ವಿತೀಯ ದಿವಸ, ಬುಧವಾರದ ದಿವಸ, ನಾವು ಬದರಿ ಕ್ಷೇತ್ರದ ಅಲಕನಂದ ನದಿಯ ತೀರದಲ್ಲಿ ಇದ್ದೇವೆ. ವೇದವ್ಯಾಸರು ರಚನೆ ಮಾಡಿದ ಬ್ರಹ್ಮಸೂತ್ರಗಳ ಮತ್ತು ಆಚಾರ್ಯರಿಂದ ರಚಿತವಾದ ಭಾಷ್ಯದ ಅವಲೋಕನವನ್ನು ಅನಂತ ಮಠದಲ್ಲಿ, ಹಿಂದೆ ಆಚಾರ್ಯರು ಕೂಡ ಅನಂತ ಮಠದಲ್ಲೇ ನಿವಾಸ ಮಾಡಿ ಈ ತಮ್ಮ ಸೇವೆಯನ್ನು ವೇದವ್ಯಾಸರು ಸಲ್ಲಿಸಿದ್ರು. ಅದೇ ಅನಂತ ಮಠವೇ ಈಗ ಅನಂತ ಮಠ ಅಂತ ಹೇಳುವುದು ಕಷ್ಟ. ಆದರೂ ಅನಂತ ಮಠ ಅಂತ ಈಗ ನಮ್ಮ ಗುರುಗಳು ಸ್ಥಾಪನೆ ಮಾಡಿದ ಮಠದಲ್ಲಿ ನಾವಿದ್ದೇವೆ. ಸೂತ್ರ ಭಾಷ್ಯದ ಅವಲೋಕನವನ್ನು ಒಂದಿಷ್ಟು ಮಾಡಬೇಕು. 1ನೇ ಅಧ್ಯಾಯದ 2ನೇ ಪಾದದ 3ನೇ ಸೂತ್ರ ಅದು. ಅದರಲ್ಲಿ ತತ್ವಪ್ರಕಾಶಕ ನೋಡಿ ಮುಗಿಸಿದ್ದೀವಿ. ತತ್ವ ಪ್ರದೀಪ ನಾವು ನೋಡಬೇಕಾಗಿದೆ. ಈ 1ನೇ ಅಧ್ಯಾಯದ 2ನೇ ಪಾದದ ಈ 3ನೇ ಸೂತ್ರಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಕ ಆದ್ಮೇಲೆ ತತ್ವ ಪ್ರದೀಪ ಏನು ನೋಡ್ತಿದ್ದೀವಲ್ಲ, ಅಲ್ಲಿ ಈ ಬ್ರಹ್ಮಣ ಏಕಸ್ಯ ಜೀವಸ್ಯ ತತ್ತಚ್ಛರೀರಾಭಿಮಾನ ಅನುಪವತ್ತೇರೇವ ಯದಿ ಅಭಿಮನ್ಯೇತ ತರ್ಹಿ ಬ್ರಹ್ಮಣೋಪಿ ದುಃಖಿತ್ವಂ ಸ್ಯಾತ್. ಇಲ್ಲಿವರೆಗೆ ಸಮಾಪ್ತ ಆಗಿದೆ. ಜೀವರು ಬ್ರಹ್ಮರು ಇಬ್ಬರು ಅಭಿನ್ನರು ಅಂತಾದರೆ ಬ್ರಹ್ಮನಿಗೆ ಎಲ್ಲ ಜೀವರಲ್ಲಿ ಇರುವಂಥ ಸುಖ ದುಃಖಾದಿಗಳ ಅನುಭವ ಬರಬೇಕಾದಿತ್ತು. ಮೊದಲು ಅಭಿಮಾನ ಇರಬೇಕಾದಿತ್ತು. ಎಲ್ಲ ಜೀವರ ಎಲ್ಲ ಶರೀರಗಳ ಮೇಲೆ ಕೂಡ ಆತನಿಗೆ ಅಭಿಮಾನ ಇರಬೇಕಾದಿತ್ತು. ಹಾಗೆ ಅಭಿಮಾನ ಇದ್ದರೆ ಅವನು ದುಃಖಿ ಆಗಬೇಕಾದಿತ್ತು ಬ್ರಹ್ಮ ಅಂತಿಷ್ಟು ನಾವು ಹೇಳಿದ್ದೇವೆ. ಸ್ಯಾದೇತತ್, ಇದರ ಮೇಲೆ ಅದ್ವೈತಗಳು ಮಾಡುವಂತಹ ಮತ್ತೊಂದು ಸಮರ್ಥನ ಇದೆ. ಸ್ಯಾಚೇತ್ ಸ್ಯಾದೇತತ್ ಸ್ಯಾಚೇತ್ ಸ್ಯಾನ್ನಾಮ ಕಿನ್ನಶ್ಚಿನ್ನಂ ಬ್ರಹ್ಮೈವ ಸಂಸರತಿ ಬ್ರಹ್ಮೈವ ಮುಚ್ಯತೆ ಇತಿ ಬ್ರೂಮಃ. ಪರಬ್ರಹ್ಮನಿಗೆ ಸರ್ವಜೀವರ ಸರ್ವ ಶರೀರಗಳ ಮೇಲೆ ಅಭಿಮಾನ ಇದೆ. ಅದರಿಂದ ಅವನಿಗೆ ಬರಬೇಕು ಅಂದರೆ ಇದು ಏನು ದೊಡ್ಡ ಸಮಸ್ಯೆನೇ ಅಲ್ಲ. ನಿಮಗೆ ದ್ವೈತಿಗಳಿಗೆ, ತತ್ವವಾದಿಗಳಿಗೆ ಸಮಸ್ಯೆ. ಬ್ರಹ್ಮ ಯಾವತ್ತೂ ನಿತ್ಯ ಸುಖವುಳ್ಳವನು, ಜೀವರು ದುಃಖಿಗಳು ಅಂತ ನೀವು ಹೇಳ್ತೀರಿ. ನಮ್ಮ ದೃಷ್ಟಿಯಿಂದ, ಅದ್ವೈತಿಗಳ ದೃಷ್ಟಿಯಿಂದ ಬ್ರಹ್ಮನಿಗೆ ದುಃಖ, ಇರೋವನೇ ಅವನೊಬ್ಬ, ಅವನಿಗೆ ದುಃಖ. ಸ್ಯಾದೇತತ್, ಇದೊಂದು ಪ್ರಶ್ನೆ ಹೀಗಿದೆ. ಸ್ಯಾಚೇತ್, ಬ್ರಹ್ಮನಿಗೆ ದುಃಖ ಬರುವುದಾದರೆ ಸ್ಯಾನ್ನಾಮ ಬರಲಿ. ಭಾಷೆ, ತ್ರಿವಿಕ್ರಮ ಪಂಡಿತರ ಭಾಷೆ ಶೈಲಿ ಗಮನಿಸಿ. ಸ್ಯಾನ್ನಾಮ ಬಂದರೆ ಬರಲಿ. ಏನೀಗ ಚಿನ್ನಂ, ನಮ್ದೇನು ಹೋಯ್ತು, ನಮ್ದೇನು ಗಂಟು ಹೋಯ್ತು. ಚಿನ್ನಂ ಅಂದರೆ ಕತ್ತರಿಸೋದು. ನಮ್ದೇನು ಗಂಟು ಹೋಯ್ತು, ನಮಗೇನು ನುಕ್ಸಾನ ಆಯಿತು. ಚಿನ್ನಂ ಬ್ರಹ್ಮೈವ ಸಂಸಾರತಿ, ಸಂಸಾರಕ್ಕೆ ಬರುವವರು ಯಾರು? ನಿಮ್ಮಲ್ಲಿ ಜೀವರು, ನಮ್ಮಲ್ಲಿ ಬ್ರಹ್ಮನೇ ಸಂಸಾರಕ್ಕೆ ಬರುವವನು. ಬ್ರಹ್ಮೈವ ಮುಚ್ಯತೆ, ಮುಕ್ತಿ ಆಗೋದು ಯಾರಿಗೆ? ನಿಮ್ಮಲ್ಲಿ ಜೀವರಿಗೆ ಮುಕ್ತಿ ಆಗೋದು, ನಮ್ಮಲ್ಲಿ ಪರಬ್ರಹ್ಮನಿಗೆ ಮುಕ್ತಿ ಆಗೋದು. ಹೀಗೆ ಹೇಳ್ತೀವಲ್ಲ ನಾವು. ಅದಕ್ಕೆ ಅತ್ರ ಬ್ರಹ್ಮ, ಇಲ್ಲಿ ನಾವು ಉತ್ತರ ಹೇಳ್ತೇವೆ. ಏಕಮುಕ್ತವು ಸರ್ವಮುಕ್ತಿ ಪ್ರಸಂಗಾದಿತಿ. ಆಯಿತು, ಬ್ರಹ್ಮನಿಗೆ ಸಂಸಾರ ಬರೋದು, ಬ್ರಹ್ಮನಿಗೆ ಮುಕ್ತಿ ಬರೋದು ಅಂತ ನೀವೆಲ್ಲ ಮಾತಾಡ್ತಿರಲ್ಲ. ಹಾಗಾದರೆ ಈ ಅನೇಕ ಜೀವರಿದ್ದಾರಲ್ಲ, ಇಷ್ಟೆಲ್ಲ ಅನೇಕ ಜೀವರು, ಅದ್ವೈತದಲ್ಲಿ ಅನೇಕ ಜೀವವಾದ ಅಂತ ಒಂದು ವಾದ, ಏಕಜೀವವಾದ ಅಂತ ಇನ್ನೊಂದು ವಾದ. ಪ್ರಾಚೀನ ಕಾಲದ ಅದ್ವೈತದಲ್ಲಿ ಏಕಜೀವವಾದ ಇರ್ತದೆ. ಮುಂದೆ ಅದು ಬಹುಜೀವವಾದಕ್ಕೆ ಬದಲಾವಣೆ ಕಂಡಿತು ಅಂತ ಕೇಳಿ ಬರ್ತದೆ. ಏಕಮುಕ್ತ, ಈ ಒಬ್ಬ ಜೀವನಿಗೆ ಮುಕ್ತಿ ಆಗಿಬಿಟ್ರೆ, ಅನಂತ ಜೀವರಿದ್ದಾರೆ, ಇಷ್ಟೆಲ್ಲ ಜೀವರ ಸಂಸಾರದಲ್ಲಿ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಅದರಲ್ಲಿ ಒಬ್ಬನಿಗೆ ಮುಕ್ತಿ ಆಗಿಬಿಟ್ರೆ ಎಲ್ರಿಗೂ ಮುಕ್ತಿ ಆಗಬೇಕು. ಒಬ್ಬ ಸಾಧನೆ ಮಾಡಿಬಿಟ್ರೆ ಅವನು ತನ್ನ ಅಜ್ಞಾನವನ್ನು ಪರಿಹಾರ ಮಾಡಿಕೊಂಡ, ಅಜ್ಞಾನವನ್ನು ಪರಿಹಾರ ಮಾಡಿಕೊಂಡು ಮುಕ್ತನಾಗಿಬಿಟ್ರೆ ಎಲ್ರಿಗೂ ಕೂಡ ಮುಕ್ತಿ ಆಗಬೇಕಾಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ಅನೇಕ ಅಭಾವ. ಇದನ್ನೇ ನಾನು ಹೇಳಿದ್ದು, ಅನೇಕರನ್ನು ನಾವು ಒಪ್ಪೋದೇ ಇಲ್ಲ ಅಂತ. ಇರುವನೇ ಒಬ್ಬ ಜೀವ. ಅನೇಕ ಜೀವರಿದ್ದರೆ, ಒಬ್ಬ ಸಾಧನೆ ಮಾಡಿದರೆ ಅಜ್ಞಾನ ಹೋಯಿತು, ಎಲ್ರಿಗೂ ಮುಕ್ತಿ ಆಗಬೇಕಾದ್ರೆ ಇರುವವನೇ ಒಬ್ಬ. ಅನೇಕ ಅಭಾವ, ಅನೇಕ ಜೀವರು ಇಲ್ಲವೇ ಇಲ್ಲ, ಇರುವವನೇ ಒಬ್ಬ. ಅನೇಕಾಭಾವ ನಾಯಂ ದೋಷ ಆಯಿತು ಚೇತ್
ಕಿಂ ಸಹ ಏಕಃ ತ್ವಮೇವಾಸಿ ಅಹೋಸಿ ತ್ವದಾಚಾರ್ಯ. ತುಂಬ ಚೆನ್ನಾಗಿದೆ ಪಂಡಿತರ ಆರ್ಗ್ಯುಮೆಂಟ್. ಆ ಒಬ್ಬ ಜೀವನಿಗೆ ಸಂಸಾರ, ಒಬ್ಬ ಜೀವನಿಗೆ ಮುಕ್ತಿ ಅಂತಿರಲ್ಲ, ಆ ಏಕ ಅದು ಯಾರು? ನೀನು, ನಾನು ನೀವು ವಾದ ಮಾಡ್ತಿದ್ದೀವಲ್ಲ, ನೀನು ಆಹೋಸಿ ತದಾಚಾರ್ಯ, ನಿನಗೆ ಪಾಠ ಮಾಡಿದ ನಿಮ್ಮ ಗುರುಗಳು ಯಾರು? ಅವರು ಆ ಏಕ ಆಚಾರ್ಯ, ಏಕ ಜೀವ. ಅಹಮೇವ ಸ ಇತಿ ಚೇತ್, ನಾನೇ ಆ ಜೀವ ಅಂತ ನೀನು ಹೇಳೋದಾದ್ರೆ, ಅಹಮೇವ ಸ ಏಕ ಇತಿ ಚೋದಿತ ಇತಿ ಚೇತ್, ಹೀಗಂತಾದ್ರೆ ಇದಕ್ಕೆ ಪೂರ್ವ ಮೋಕ್ಷಾಭಾವ ಭವಿಷ್ಯತಿ ಆಶಾ ಮಾತ್ರ ಸ್ಯಾತ್. ನೀನು ನನ್ನ ಜೊತೆ ವಾದ ಮಾಡ್ತಿರುವ ನೀನು ಒಬ್ಬನೇ ಜೀವ, ನಿನಗಿನ್ನೂ ಮುಕ್ತಿ ಆಗಿಲ್ಲ. ಇರೋವನೇ ಒಬ್ಬ ಜೀವ ಆದ್ರಿಂದ ಇನ್ನು ಹಿಂದೆ ಯಾರಿಗೂ ಮುಕ್ತಿ ಆಗಿಲ್ಲ. ಇದಕ್ಕೆ ಪೂರ್ವ ಮೋಕ್ಷಾಭಾವ, ಯಾರಿಗೂ ಮುಕ್ತಿ ಆಗಿಲ್ಲ. ಯಾಕಂದ್ರೆ ನೀನು ಇದೆಯಲ್ಲ, ಇನ್ನು ಯಾರಿಗೂ ಮುಕ್ತಿ ಆಗಿಲ್ಲ. ನೋಡಿ, ಧಾತಾ ಯಥಾ ಪೂರ್ವ ಕಲ್ಪಯತೆ ವೇದಾ ಶಾಶ್ವತಿ ಭ್ರಷ್ಟಮಾಭ್ಯ. ಅನಂತ ಕಾಲದಿಂದ ಸೃಷ್ಟಿ ನಡೆದೇ ಇದೆ. ಅಷ್ಟು ಸೃಷ್ಟಿಯಲ್ಲಿ ಯಾರಿಗೂ ಇನ್ನೂ ಮುಕ್ತಿ ಆಗಿಲ್ಲ ಯಾರಿಗೂ. ನೀನು ಇನ್ನೂ ಇದ್ದಿ, ಇನ್ನು ಮುಂದೆ ಅವರು ಮುಕ್ತಿ ಆಗ್ತದೆ ಅಂತ ಏನು ಖಚಿತ, ಏನು ನಿಶ್ಚಯ? ಅದ್ವೈತವನ್ನು ಅನುಸಂಧಾನ ಮಾಡಿಕೊಂಡು ಅನುಷ್ಠಾನಕ್ಕೆ ತಂದರೆ ಮುಕ್ತಿ ಆಗ್ತದೆ ಅಂತ ಆಶಾ ಮಾತ್ರ, ಕೇವಲ ಆಸೆ ಅಲ್ವ ಇದು. ಅದಕ್ಕೆ ಅವ್ರು ಹೇಳ್ತಾರೆ ನೋಡ್ರಿ, ಅನಾದಿ ಕಾಲದಿಂದ ಸೃಷ್ಟಿ ನಡೆದಿದೆ, ಮುಂದೂ ನಡೀತಿದೆ, ಅದೆಲ್ಲ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಲ್ಲ ನಾವು. ಶ್ರುತಿ ಹೇಳಿದೆಯಲ್ಲ ಮುಕ್ತಿ ಆಗ್ತದಂತ, ಬ್ರಹ್ಮೈವ ಅಂತ ಹೇಳಿದಾರಲ್ಲ, ಶ್ರುತಿ ಮೇಲೆ ನಮ್ಮ ನಂಬಿಕೆ. ಯಾರಿಗೆ ಬ್ರಹ್ಮಜ್ಞಾನ ಆಗ್ತದೋ ಅವ್ರು ಮುಕ್ತಿಯನ್ನು ಪಡೆದೇ ಪಡಿತಾರೆ ಅಂತ ನಮಗೆ ನಂಬಿಕೆ ಇದೆ. ಅದರಿಂದ ಏನು ತೊಂದರೆ? ಇದು ಚೇತನ ಹಾಗಲ್ಲ. ಉಪದೇಶ ಪ್ರಭಾವ, ಉಪದೇಶ ಮಾಡೋರು ಯಾರು? ನಿಮಗೆ ಇದನ್ನೆಲ್ಲ ಉಪದೇಶ ಮಾಡೋರು ಯಾರು? ಮುಕ್ತಿ ಯಾರ್ಯಾರು ಒಬ್ಬರಿಗೆ ಆಗಬೇಕಲ್ಲ. ಇರುವವನೇ ಒಬ್ಬ ಜೀವ ಅಂದರೆ ಅವ್ರಿಗೆ ಉಪದೇಶ ಮಾಡೋರು ಯಾರಿದ್ದಾರಲ್ಲಿ? ದೇವರೇನು ತಾನಾಗಿ ಬಂದು ಉಪದೇಶ ಮಾಡೋದಿಲ್ಲ, ಉಪದೇಶ ಮಾಡುವವರು ಯಾರು? ಅದಕ್ಕೆ ಅವ್ರು ಹೇಳ್ತಾರೆ, ಉಪದೇಷ್ಟಾರಂ ಸ್ವಾಪ್ನಮಿವ ಆಪ್ನವಾನಿ ತದು ಉಪದಿಷ್ಟ ಜ್ಞಾನ ಫಲಮಪಿ ತಸ್ಮಾದಿವ ಭವೇತ್. ನೋಡಿ, ನಮ್ಮ ಅದ್ವೈತದಲ್ಲಿ ಎಲ್ಲವೂ ಸ್ವಪ್ನವೇ, ಎಲ್ಲವೂ ಮಾಯೆ. ನನಗೊಬ್ಬ ಉಪದೇಶ ಸಿಗ್ತಾನೆ, ಎಲ್ಲಿ ಸಿಗ್ತಾನೆ ಅಂದರೆ ಸ್ವಾಪ್ನಮಿವ, ಕನಸಲ್ಲಿ ನಾವೆಲ್ಲೋ ಊರಿಗೆ ಹೋಗಿರ್ತೀವಿ, ಯಾರು ಸಿಕ್ಕಿರ್ತಾರೆ, ಲಾಟ್ರಿ ಹೊಡೆದಂಗೆ ಆಗಿರ್ತದಲ್ಲ, ಆ ಥರ ನಮಗೂ ಉಪದೇಶಕ ಗುರು ಕೂಡ ಸ್ವಪ್ನದಲ್ಲಿ ಸಿಗ್ತಾನೆ. ಸ್ವಾಪ್ನಮಿವ ಆಪ್ತವಾನಿ ಸಿಗ್ತಾನೆ. ಆಪ್ತವಾನಿ ಪಡೆದೇನು ಲೋಟ್ಲಕಾರದ ಉತ್ತಮ ಪುರುಷದ ಏಕವಚನ. ತದುಪದಿಷ್ಟ ಜ್ಞಾನ ಫಲಮಪಿ ತಸ್ಮಾದಿವ ಭವೇತ್. ಅವನು ಕನಸಿನಲ್ಲೇ ಉಪದೇಶ ಮಾಡಿದಂತೆ ಮಾಡ್ತಾನೆ. ಎಲ್ಲವೂ ಭ್ರಮೆನೆ, ಎಲ್ಲವೂ ಭ್ರಮೆನೆ. ಜ್ಞಾನ ಬಂದದ್ದು ಭ್ರಮೆ, ಮುಂದೆ ಮೋಕ್ಷ ಆದಂತೆಯೂ ಕೂಡ ಆಗ್ತದೆ. ತದುಪದಿಷ್ಟ ಜ್ಞಾನ ಫಲಮಪಿ ತಸ್ಮಾದಿವ ಭವೇತ್ ಇತಿ ಚೇತ್ ಏತದಪಿ ದುರಾಶಾ ಮಾತ್ರ. ಇದೆಲ್ಲವೂ ಕೂಡ ಕೇವಲ ದುರಾಸೆ. ಹೀಗೆಲ್ಲ ಆಗ್ತದೆ ಅಂತ ಕನಸಲ್ಲಿ ನೀವು ಕಾಣ್ತಾ ಇರೋದೆಲ್ಲವೂ ಕೂಡ ಕೇವಲ ದುರಾಸೆ ಮಾತ್ರ. ಇಲ್ಲಿ ಕೊನೆಗೆ ತುಂಬ ಸುಂದರವಾದ ಒಂದು ಯುಕ್ತಿ ಹೇಳ್ತಾರೆ ತ್ರಿವಿಕ್ರಮ ಪಂಡಿತರು. ಭವಾನೇವ ಸ್ವಾಪ್ನವದಿತಿ ವಾದಿನಿ ತತ್ವವಾದಿನಿ ತಸ್ಮಿನ್ ಉಪದೇಷ್ಟರಿ ಕಾ ನಿವಾರಣೆ ಯುಕ್ತಿ. ಈಗ ನಿನಗೊಂದು ಕನಸು ಬಿದ್ದಿದೆ, ಆ ಕನಸು ಬಿದ್ದಂತೆ ಈ ಸಂಸಾರ ಇದೆಲ್ಲ. ನಮಗೆ ಕನಸುಗಳು ಕೆಲವು ಯುಕ್ತವಾಗಿ ಬೀಳುತ್ತೆ, ಕೆಲವು ಅಯುಕ್ತವಾಗಿ ಬೀಳುತ್ತೆ. ಕೆಲವು ಸರಿ ಲಾಟ್ರಿ ಹೊಡೆದಂಗೆ ಕನಸು ಬೀಳುತ್ತೆ, ಕೆಲವು ಸರಿ ಎಲ್ಲ ದುಡ್ಡು ಕಳ್ಕೊಂಡಂತೆ ಕನಸು ಬೀಳುತ್ತೆ. ಈಗ ನಿನಗೆ ಅದ್ವೈತವನ್ನು ಅಪ್ಪಿಕೊಂಡಂಥ ಗುರು ಕನಸಿನಲ್ಲಿ ಸಿಕ್ಕರೆ ಸಂತೋಷ. ನಿನ್ನ ದುರದೃಷ್ಟದಿಂದ ಒಂದು ವೇಳೆ ದ್ವೈತವಾದವನು, ತತ್ವವಾದಿಯಾದವನು ನಿನ್ನ ಕನಸಲ್ಲಿ ಸಿಕ್ಕಿಬಿಟ್ರೆ, ಅವನು ನಿನಗೆ ಈ ವ್ಯಕ್ತಿಗೆ ತತ್ವಜ್ಞಾನ ಆಗಲಿ ದುರ್ಗತಿಗೆ ಹೋಗಲಿ ಅಂತ ಅನ್ಕೊಂಡ್ಬಿಟ್ರೆ ನಿನ್ನ ಗತಿ ಏನು? ಇದನ್ನೆಲ್ಲ ಗೋವಿಂದಾಚಾರ್ಯ ವಿವರಿಸಿದ್ದಾರೆ. ಆ ಥರ ಹೇಳ್ತೀನಿ. ಭವಾನೇವ ಸ್ವಾಪ್ನವತ್ ಇತಿವಾದಿನಿ. ಎಲ್ಲಿ ನೀನು ಸ್ವಪ್ನ, ನಿಮ್ಮ ಗುರುಗೂ ಸ್ವಪ್ನ, ಎಲ್ಲವೂ ಸ್ವಪ್ನವೇ ಇತಿವಾದಿನಿ. ತತ್ವವಾದಿನಿ, ಆವಾಗ ತತ್ವವಾದಿಯಾದ ಒಬ್ಬ ಗುರು ಬರ್ತಾನಲ್ಲಿ ಅವನೇನು ಮಾಡ್ತಾನೆ? ಭವಾನೇವ ಸ್ವಾಪ್ನವದಿತಿ ವಾದಿನಿ, ನೀನು ನನ್ನ ಎದುರಿಗಿರುವಂಥ ನೀನು ಕೂಡ ಸ್ವಪ್ನದಂತೆ ಅಂತ ಹೇಳಿಬಿಡ್ತಾನೆ. ತಸ್ಮಿನ್ ಉಪದೇಷ್ಟರಿ, ಆ ತತ್ವವಾದಿಯಾದವನು ಏನಾದರೂ ಉಪದೇಶ ಮಾಡಿಬಿಟ್ರೆ ಅದು ನಿಮಗೆ ಪ್ರತಿಕೂಲ ಆಗಲ್ಲ. ಕಾ ನಿವಾರಣೆ ಯುಕ್ತಿ, ಅದನ್ನೇನು ನೀವು ನಿವಾರಣೆ ಮಾಡ್ಕೋತೀರಿ ಅಂತ ಹೀಗೆ ಹೇಳ್ತಿದ್ದಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.